ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದರೆ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಸ್ತ್ರೀಗೆ ಆತನು, ನಾನು ನಿನ್ನ ಗರ್ಭವೇದನೆಯನ್ನು ಅಧಿಕವಾಗಿ ಹೆಚ್ಚಿಸುವೆನು, ನೀನು ನೋವಿನಿಂದ ಮಕ್ಕಳನ್ನು ಹೆರುವೆ, ನಿನ್ನ ಗಂಡನ ಮೇಲೆ ನಿನ್ನ ಬಯಕೆಯು ಇರುವುದು, ಅವನು ನಿನ್ನನ್ನು ಆಳುವನು ಎಂದನು. ದೇವರಿಗೆ ಸ್ತೋತ್ರ. ಜೆನೆಸಿಯಸ್ ಚಾಪ್ಟರ್ 3:16. ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ, 2 ಆಜ್ಞೆಗಳನ್ನ ದೇವರು ಮಾಡ್ತಾ ಇದ್ದಾರೆ. ಒಂದು, ನಿನಗೆ ಗರ್ಭವೇದನೆಯನ್ನು ಹೆಚ್ಚಿಸ್ತೇನೆ, ನೀನು ಅಧಿಕವಾದ ನೋವಿನಿಂದ ಮಕ್ಕಳನ್ನ ಇರ್ತೀಯ ಅಂತ ಹೇಳ್ತಾರೆ. ಇನ್ನೊಂದು ಆಜ್ಞೆ, ನಿನ್ನ ಗಂಡನ ಮೇಲೆ ನಿನ್ನ ಪ್ರೀತಿ ಇರುತ್ತೆ, ಅವನು ನಿನ್ನನ್ನು ಆಳುವನು. ದೇವರಿಗೆ ಸ್ತೋತ್ರ. 2 ನಡೀತಾ ಇದೆ ಅಂದರೆ ಖಚಿತವಾಗಿ 2 ನಡೀತಾ ಇದೆ. ಆದರೆ ಒಂದು ಕೊರತೆನೀಗ ನಾವು ಅನೇಕರು ಇದು ಮಾಡ್ತಾರೆ, ತಮ್ಮಷ್ಟು ತಾವೇ ದೂಷಣೆ ಮಾಡ್ಕೊತಾ ಇದ್ದಾರೆ. ಅದೇನು ಅಂತಂದರೆ ಮುಂದಿನ ವಾಕ್ಯದಲ್ಲಿ ನೋಡೋಣ. ಈಗ ಈ ಆಜ್ಞೆಗಿಂತ ಮುಂಚೆ ದೇವರು 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ, 1ನೇ ಅಧ್ಯಾಯದಲ್ಲಿ ಜೆನೆಸಿಸ್ 1:28, 28ನೇ ವಾಕ್ಯ, ದೇವರು ಅವರನ್ನು ಆಶೀರ್ವದಿಸಿ, ನೀವು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಸಿ ಅದನ್ನು ಆಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ಆಳ್ವಿಕೆ ನಡೆಸಿರಿ ಎಂದು ಅವರಿಗೆ ಹೇಳಿದನು. ದೇವರಿಗೆ ಸ್ತೋತ್ರ. 21ನೇ ವಾಕ್ಯದಲ್ಲಿ ನೋಡೋಣ. ದೇವರು ಈಗೋ ಭೂಮಿಯ ಮೇಲಿರುವ ಬೀಜ ಬಿಡುವ ಸಕಲ ಸಸ್ಯಗಳು ಬೀಜ ಬಿಡುವ ಸಕಲ ಹಣ್ಣಿನ ಮರಗಳನ್ನು ನಿಮಗೆ ಕೊಟ್ಟಿದ್ದೇನೆ, ಅವು ನಿಮಗೆ ಆಹಾರವಾಗಿರುವವು. ಭೂಮಿಯಲ್ಲಿರುವ ಎಲ್ಲ ಜೀವಿಗಳಿಗೂ, ಆಕಾಶದ ಪಕ್ಷಿಗಳಿಗೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳಿಗೂ, ಹಸಿರಾದ ಸಸ್ಯಗಳಿಗೆಲ್ಲವೂ ಆಹಾರವಾಗಿ ಕೊಟ್ಟಿದ್ದೇನೆ ಎಂದನು. ಅದು ಹಾಗೆಯೇ ಆಯಿತು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದ ನೋಡ್ತಾ ಇದ್ದೀವಿ. 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ದೇವರು ಮಾಡಿರ್ತಕ್ಕಂಥ ಆಜ್ಞೆ ಸಂಪೂರ್ಣವಾಗಿ 99% ಅದು ಪರಿಪೂರ್ಣವಾಗಿದೆ. 1% ಯಾವಾಗಂದರೆ ಅವ್ರು ಯಾವತ್ತೂ ಈ ಅಂತ್ಯವನ್ನು ನುಡಿತಾರೆ, ಅದಕ್ಕೆ ಅದು ಕಂಪ್ಲೀಟ್. ಆದರೆ 99% ಈಗಾಗಲೇ ಆಗಿದೆ, ಅದು ನಡೀತಾನೆ ಇದೆ. ದೇವರಿಗೆ ಸ್ತೋತ್ರ. ಆದರೆ ಒಂದೇ ಒಂದು ಕೊರತೆಯನ್ನೀಗ ಅನೇಕರಲ್ಲಿ ಕಾಣ್ತೀವಿ. ಅದೇನು ಅಂತಂದರೆ ವಾಕ್ಯವಾಗ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯಗಳ ಪ್ರಕಾರವಾಗಿ, ನಿನ್ನ ಗಂಡನ ಮೇಲೆ ನಿನಗೆ ಬಯಕೆ ಇರುವುದು, ಅವನು ನಿನ್ನನ್ನು ಆಳುವನು. ದೇವರಿಗೆ ಸ್ತೋತ್ರ. ಎಷ್ಟೋ ಕುಟುಂಬಗಳಲ್ಲಿ ಪ್ರೀತಿ ಕೊರತೆ ಇರುತ್ತೆ. ಆ ಪ್ರೀತಿ ಕೊರತೆಯ ನಿಮಿತ್ತವಾಗಿ ಅನೇಕರು ದೇವರನ್ನು ದೂಷಣೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸೊ ಇದನ್ನು ತಮ್ಮಷ್ಟು ತಾವೇ ನಿರಾಸರಾಗ್ತಾ ಇದ್ದಾರೆ, ಸೋತು ಹೋಗ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಎಲ್ಲ ಆಜ್ಞೆಗಳು ಸಹ, ಎಲ್ಲ ವಾಗ್ದಾನಗಳು ಸಹ ಎಲ್ಲರೂ ಪರಿಪೂರ್ಣ ಹೊಂದ್ಕೋತಾರೆ ಅಂದರೆ ಖಂಡಿತ ಎಲ್ಲರೂ ಪರಿಪೂರ್ಣವಾಗಿ ಹೊಂದ್ಕೋತಾ ಇಲ್ಲ. ಎಲ್ಲರಲ್ಲೂ ಎಲ್ಲ ಆಜ್ಞೆಗಳು ಪರಿಪೂರ್ಣ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವರಲ್ಲಿರ್ತಕ್ಕಂತಹ ಬಲಹೀನತೆ, ಆತ್ಮಿಕ ಬಲಹೀನತೆ, ದೃಢತೆ ಇಲ್ಲದೆ ಇರ್ತಕ್ಕಂಥದ್ದು. ದೃಢವಾಗಿರೋರು ದೇವರ ಆಜ್ಞೆಗಳು ಪರಿಪೂರ್ಣವಾಗುತ್ತೆ, ಆಶೀರ್ವಾದಗಳನ್ನ ಅವ್ರು ಸ್ವಂತ ಮಾಡ್ಕೊತಾ ಇದ್ದಾರೆ. ದೃಢತೆ ಇಲ್ಲದವರಲ್ಲಿ ಅದನ್ನು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ಅದಕ್ಕೆ ಆ ಉದ್ದೇಶ ಜ್ಞಾನೋಕ್ತಿಗಳ 3ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತೆ, ಸ್ವಬುದ್ಧಿಯನ್ನು ಆಧಾರ ಮಾಡ್ಕೋಬೇಡ, ಎಲ್ಲ ಕಾರ್ಯದಲ್ಲೂ ಸಹ ನೀನು ದೇವರನ್ನೇ ಆಶ್ರಯಿಸ್ಕೋ. ದೇವರಿಗೆ ಸ್ತೋತ್ರ. ಸ್ವಬುದ್ಧಿ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಮೋಸಕ್ಕೆ ನಡೆಸ್ಬೋದು. ಏನಾಗುತ್ತೆ, ವಾಕ್ಯ ಹೇಳುತ್ತೆ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತೆ. ದುಸ್ಸಾಹಸ ಎಷ್ಟೋ ಸರಿ ಸದಾಚಾರವನ್ನು ಕೆಡಿಸ್ಬೋದು, ಆಶೀರ್ವಾದಗಳನ್ನು ದೂರ ಇರ್ಬೋದು. ಅದಕ್ಕಾಗಿ ಗೊಣಗುಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಹಾಗಾದರೆ ಇನ್ನಷ್ಟು ದೇವರ ಕೋಪಕ್ಕೆ ಒಳಗಾಗ್ತೀವಿ. ಬಹಳ ಪ್ರಮುಖವಾಗಿ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಗಳಲ್ಲಿ ಒಂದಾದರೂ ಸಹ ಸುಳ್ಳಾಗ್ತಿಲ್ಲ. ಸಂಪೂರ್ಣವಾಗಿ ಎಲ್ಲವೂ ಸಹ ಪರಿಪೂರ್ಣವಾಗುತ್ತೆ. ಕೆಲವ್ರಿಗಾದರೂ ಅಷ್ಟೇ. ವಾಕ್ಯ ಭಾಗ ನೋಡೋಣ. ಪರಮಗೀತೆ ಪುಸ್ತಕ 8ನೇ ಅಧ್ಯಾಯ 6-7. ಪರಮಗೀತೆ ಪುಸ್ತಕ ಸಾಂಗ್ ಆಫ್ ಸಾಂಗ್ ಚಾಪ್ಟರ್ 8 ವರ್ಡ್ 6-7. ನಿನ್ನ ಹೃದಯದ ಮೇಲೆ ಒಂದು ಮುದ್ರೆ ಆಗಿಯೂ ನಿನ್ನ ಕೈಗಳ ಮೇಲೆ ಒಂದು ಮುದ್ರೆ ಆಗಿಯೂ ನನಗೆ ಹಾಕು.
ಏಕೆಂದರೆ ಪ್ರೀತಿಯು ಮರಣದ ಹಾಗೆ ಬಲವಾಗಿರುವುದು, ರೋಷವು ಸಮಾಧಿಯ ಹಾಗೆ ಕ್ರೂರವಾಗಿರುವುದು. ಅದರ ಕಲ್ಲಿದ್ದಲುಗಳು ಬೆಂಕಿಯು ಪ್ರಜ್ವಲಿಸುವ ಜ್ವಾಲೆಯ ಕಿಡಿಗಳಾಗಿಯೂ ಇರುವವು. ಅನೇಕ ಜಲಗಳು ಪ್ರೀತಿಯನ್ನು ಆರಿಸಲಾರವು, ಪ್ರವಾಹಗಳು ಅದನ್ನು ಮುಳುಗಿಸಲಾರವು. ಮನುಷ್ಯನು ತನ್ನ ಮನೆಯ ಆಸ್ತಿಯನ್ನೆಲ್ಲ ಪ್ರೀತಿಗೋಸ್ಕರ ಕೊಟ್ಟರು, ಅದು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಡುವುದು. ದೇವರಿಗೆ ಸ್ತೋತ್ರ. ಪ್ರೀತಿ ಇದೆ ಅಂದರೆ ಖಚಿತವಾಗಿ ಪ್ರೀತಿ ಇದೆ. ಯಾವ ಶಕ್ತಿಯೂ ಸಹ ಅದನ್ನು ಕೆಡ್ಸೋಕ್ಕಾಗಲ್ಲ, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಅದನ್ನು ಇಲ್ದಿದಾಗ ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇವರ ಆಜ್ಞೆ ಇದಾಗಿದೆ. ಕುಟುಂಬ ಅಂತ ಬಂದಾಗ ಗಂಡ ಹೆಂಡತಿರ ಮಧ್ಯದಲ್ಲಿ ದೇವರು ಕೊಟ್ಟಿರ್ತಕ್ಕಂತಹ ಈ ಒಂದು ಬಹುಮಾನ ಇದೆಯಲ್ಲ, ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಮೊದಲನೇ ಬಹುಮಾನವೇ ಕುಟುಂಬ. ಇದುವೇ ದೇವರ ಮಹಾಯೋಜನೆ. ದೇವರು ಮಾಡಿರ್ತಕ್ಕಂಥ ಇಷ್ಟು ದೊಡ್ಡ ಸೃಷ್ಟಿನಲ್ಲಿ ದೇವರ ಮಹಾಯೋಜನೆ ಅಂತಂದರೆ ಭೂಮಿಯನ್ನು ತುಂಬಿಸ್ಬೇಕು, ಅವ್ರ ಸಂತಾನವುಳ್ಳವರಿಗೆ ಹೆಚ್ಚಬೇಕು, ಭೂಮಿಯನ್ನು ತುಂಬಿಸ್ಬೇಕು. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಇನ್ನೂ ಒಂದು ಬಹುಮಾನ ಏನು ಅಂದರೆ ಅದಕ್ಕೋಸ್ಕರವಾಗಿ ಎಲ್ಲದರ ಮೇಲೆ ಆಳ್ವಿಕೆ ಮಾಡಿರಿ, ಎಲ್ಲವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಸೊ ಇದೆಲ್ಲ ಪರಿಪೂರ್ಣ ಆಗ್ತಿದೆ ಅಂದರೆ ಆಗ್ತಿದೆ, ಖಚಿತವಾಗಿ ಪರಿಪೂರ್ಣ ಆಗ್ತಿದೆ. ಆದರೆ ಕೆಲವರ ಜೀವಿತದಲ್ಲಿ ಅದು ಆಗದೆ ಇರ್ಬೋದು. ಅದಕ್ಕೆ ದೇವ್ರ ಕಾರಣ ಅಲ್ಲ. ದೇವರು ನಮ್ಮ ಯಾವ ಕೆಟ್ಟದಕ್ಕೂ ಸಹ ದೇವ್ರ ಕಾರಣರಲ್ಲ. ಅವರು ಎಲ್ಲದಕ್ಕೂ ಸಹ ಒಳ್ಳೆಯದಕ್ಕೆ ಕಾರಣರು. ಹೊಂದ್ಕೊಳ್ದೇ ಇರೋದಕ್ಕೆ ಕಾರಣ ಅವಿಧೇಯತ್ವ, ಆತ್ಮಿಕ ಬಲಹೀನತೆ. ಸೊ ಆದರೆ ದೇವರು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಖಚಿತವಾಗಿ ಪ್ರೀತಿ ಕೊಟ್ಟಿದ್ದಾರೆ. ಪ್ರೀತಿ ಕೊಟ್ಟಿದ್ದರೆ ಇವತ್ತು ಈ ಭೂಮಿ ಮೇಲೆ ನಾವು ಯಾರು ಇರ್ತಾನೆ ಇರಲಿಲ್ಲ. ಅವ್ರ ಪ್ರೀತಿಯನ್ನು ಮನುಷ್ಯನಲ್ಲಿ ಇಟ್ಟಿರೋದಕ್ಕೋಸ್ಕರನೇ ಭೂಮಿ ದೇವರ ವಾಗ್ದಾನವನ್ನು ಪರಿಪೂರ್ಣ ಮಾಡ್ತಾ ಇದೆ. ಹಾಗಾಗಿ ಪ್ರೀತಿದ ಮಕ್ಕಳೇ, ಗೊಣಗುಟ್ಟೋದನ್ನು ಬಿಟ್ಬಿಡ್ರಿ, ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಬೇಡ್ರಿ, ಸ್ವಂತ ಶಕ್ತಿ ಬಲದಿಂದ ಇಷ್ಟಾನುಸಾರವಾಗಿ ನಡೆದನ್ನು ಬಿಟ್ಬಿಡ್ರಿ. ಯಾಕೆಂದರೆ ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತೆ. ಏನೋ ಒಂದು ವ್ಯರ್ಥ ಪ್ರಯತ್ನ ಮಾಡೋಕ್ಕೆ ಹೋಗಿ ದೇವರ ಚಿತ್ತವಿಲ್ಲದೆ ಇರ್ತಕ್ಕಂಥ ಕಾರ್ಯವನ್ನು ಬಿಟ್ಬಿಡಿ. ದೇವರ ಚಿತ್ತಾನುಸಾರವಾಗಿ ನೀವು ನಡೆದಕ್ಕೆ ಒಪ್ಪಿಸ್ಕೊಡ್ರಿ. ಕರ್ತನು ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ಆತನ ಕಾರ್ಯ ಮಾಡುವಾತನಾಗಿದ್ದಾನೆ. ಯಾರೊಬ್ಬರು ಸಹ ದೇವರಿಗೆ ಇಷ್ಟ ಇಲ್ಲ ಅಂತಲಲ್ಲ, ಎಲ್ಲರೂ ಸಹ ದೇವರು ಪ್ರೀತಿ ಮಾಡಿದ್ದಾರೆ. ಎಲ್ಲರನ್ನೂ ಸಹ ಪ್ರತಿಯೊಂದನ್ನು ಸಹ ದೇವರು ಪ್ರೀತಿ ಮಾಡಿದ್ದಾರೆ. ಎಲ್ಲವನ್ನೂ ಸಹ ಒಳ್ಳೆಯದು ಅಂತ ಹೇಳಿದ್ದಾರೆ. ಹಾಗಾಗಿ ಒಳ್ಳೆಯದನ್ನು ಹೊಂದ್ಕೋಬೇಕಾ? ಪ್ರತಿ ಕಾರ್ಯದಲ್ಲೂ ಸಹ ದೇವರನ್ನ ಆಶ್ರಯಿಸ್ಕೊಂಡು ದೇವರ ಸಹಾಯ ಪಡ್ಕೊಂಡು ದೇವರ ಆಶೀರ್ವಾದಗಳನ್ನ, ವಾಗ್ದಾನಗಳನ್ನು ನಿಮ್ಮ ಜೀವಿತಗಳಲ್ಲೂ ಸಹ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರೀತಿ ಖಚಿತವಾಗಿಯೂ ಇದೆ. ಪ್ರಪಂಚದ ಯಾವ ಸೃಷ್ಟಿಯ ಶಕ್ತಿಯೂ ಸಹ ಅದನ್ನು ಕೆಡಿಸಲು ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯ ನಡೆಯುತ್ತೋ, ಯಾರೋ ಒಬ್ಬರ ಪ್ರವೇಶದಲ್ಲಿ ಯಾರೋ ಒಂದು ಕುಟುಂಬದಲ್ಲಿ ಸಮಸ್ಯೆ ಉಂಟಾಯಿತು, ಇದು ಸಹಜವಾಗಿರ್ತಕ್ಕಂಥ ಮಾತು. ಆ ಕಾರ್ಯಕ್ಕೆ ದೇವರ ವಾಗ್ದಾನವನ್ನು ಮನುಷ್ಯನ ಜೀವಿತದಲ್ಲಿ ಪರಿಪೂರ್ಣ ಮಾಡೋದಕ್ಕೆ ತಡೆ ಮಾಡ್ತಕ್ಕಂಥವ್ರು ಮನುಷ್ಯರಲ್ಲ. ಆ ಮನುಷ್ಯನಿಗೆ ದೇವರಿಗೆ ವಿರುದ್ಧವಾಗಿರ್ತಕ್ಕಂತಹ ಸೈತಾನ್ನೇ. ಅವನು ದೇವರಿಗೆ ಮಾತ್ರ ಅಲ್ಲ, ಮನುಷ್ಯನಿಗೂ ಸಹ ಶತ್ರುವಾಗಿದ್ದಾನೆ. ಅವನು ಕುಟುಂಬಗಳಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿ ಸಮಾಧಾನವನ್ನು ಕೆಡಿಸಿ ಕುಟುಂಬಗಳನ್ನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಕಾರಣ ನಮಗಿರ್ತಕ್ಕಂಥ ಆತ್ಮಿಕ ಬಲಹೀನತೆ ನಿಮಿತ್ತವಾಗಿ ದೇವರಿಂದ ಅದನ್ನು ಹೊಂದ್ಕೊಳ್ಳೋಕ್ಕಾಗದೆ ಕುಟುಂಬಗಳು ಕೆಡ್ತಿರ್ಬೋದು, ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋಕ್ಕಾಗದೇ ಇರ್ಬೋದು, ಸುಖ ಅನುಭವಿಸೋಕ್ಕಾಗದೇ ಇರ್ಬೋದು, ಸಮಾಧಾನ ಆಗದೆ ಇರ್ಬೋದು. ಕಾರಣ ದೇವ್ರನ್ನ ಬಿಟ್ಬಿಟ್ಟಿರ್ತಕ್ಕಂಥದಕ್ಕೋಸ್ಕರವಾಗಿ, ದೇವ್ರನ್ನ ನೀವು ಕೇಳ್ದಿರೋದಕ್ಕೋಸ್ಕರವಾಗಿ, ಕೇಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾವು ಹೊಂದ್ಕೋತೀವಿ. ದೇವರಿಗೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 7ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರಲ್ಲ, ಬೇಡಿದ ಮೇಲೆ ಕೊಡಲ್ಪಡುವುದು. ಬೇಡ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರಾ, ನೀವೇನು ಕೇಳ್ತೀರ ಅದನ್ನು ಖಚಿತವಾಗಿ ಹೊಂದ್ಕೋತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಹೊಂದ್ಕೊಳ್ಳೋದಕ್ಕೆ ಹೋಗೋ ಮಾರ್ಗದಲ್ಲಿರ್ತಕ್ಕಂತಹ ಪರೀಕ್ಷೆಗಳಿರುತ್ತಲ್ಲ, ಅದರಲ್ಲಿ ಖಚಿತವಾಗಿ ನೀವು ದೃಢವಾಗಿ ನಿಲ್ಲಬೇಕು. ನೀವೇನನ್ನ ಕೇಳ್ಕೊಂಡಿರ್ತೀರ ದೇವ್ರ ಹತ್ರ, ಅದನ್ನು ದೇವರು ಕೊಟ್ಟೇ ಕೊಡ್ತಾರೆ. ಆದರೆ ಹಾದುವಾಗ ಮಾರ್ಗದಲ್ಲಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ದೃಢವಾಗಿ ನಿಲ್ಲರಿ. ಕರ್ತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ವಾಗ್ದಾನಗಳನ್ನ ಪರಿಪೂರ್ಣ ಮಾಡ್ತಾರೆ. ಆಮೇಲೆ ವಾಗ್ದಾನದ ಆಶೀರ್ವಾದಗಳನ್ನ ನೀವು ಸ್ವಂತ ಮಾಡ್ಕೋತೀರ. ಅದಕ್ಕಾಗಿ ಸ್ವಬುದ್ಧಿಯನ್ನು ಬಿಟ್ಟು ದೇವ್ರನ್ನ ಆಶ್ರಯಿಸ್ಕೊಳ್ರಿ. ದೇವರ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ರಿ. ಕುಟುಂಬಗಳನ್ನು ಅಷ್ಟು ಮಾತ್ರ ಅಲ್ಲ, ತಲೆಮಾರುವರೆಗೂ ಸಹ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ದೇವರಿಗೆ ಮಹಿಮೆ ಆಗಲಿ, ನಿಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೆ ಯೇಸಪ್ಪ, ನಿಮ್ಮ ಆಜ್ಞೆಗಳನ್ನು, ನಿಮ್ಮ ಚಿತ್ತವನ್ನು, ಮನುಷ್ಯನ ಕುರಿತಾಗಿರ್ತಕ್ಕಂಥ ನಿಮ್ಮ ಯೋಜನೆಗಳನ್ನ, ನೀವಿಟ್ಟಿರ್ತಕ್ಕಂತಹ ಅವ್ರ ಮಧ್ಯದಲ್ಲಿ ಬಿಟ್ಟಿರ್ತಕ್ಕಂಥ ಪ್ರೀತಿಯನ್ನು, ಒಡಂಬಡಿಕೆಯನ್ನು, ಸಮಾಧಾನವನ್ನು, ಆಶೀರ್ವಾದಗಳನ್ನ, ಅನ್ಯೋನ್ಯತೆಯನ್ನು ಸೃಷ್ಟಿ ಯಾವ ಶಕ್ತಿಯೂ ಸಹ ಕೆಡಿಸೋಕ್ಕೆ ಸಾಧ್ಯವಿಲ್ಲ. ಹಾಗೊಂದು ವೇಳೆ ಯಾರಾದರೂ ಸಹ ನಿಮ್ಮ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಸಾಧ್ಯವಾಗದೆ ಕಷ್ಟಪಡ್ತಿದ್ದಾರೆ,
ಅದಕ್ಕೆ ನೀವಂತೂ ಕಾರಣ ಇಲ್ಲ. ಅವರು ಸ್ವಬುದ್ಧಿಯಿಂದ ಮೂಲಕವೇ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡಿರೋದೇ ಕಾರಣವಾಗಿರುತ್ತೆ. ಅವರು ನಂಬಿಗಸ್ತರಾಗಿ ಒಪ್ಪಿಸಿಕೊಡೋದಾದರೆ ಯೇಸಪ್ಪ ಅವ್ರನ್ನ ಆಶೀರ್ವದಿಸಿ. ಆಮೇನ್. ಅವ್ರನ್ನ ಬಲಪಡಿಸಿ, ದೃಢಪಡಿಸಿ, ನಿಮ್ಮ ವಾಗ್ದಾನದ ಆಶೀರ್ವಾದಗಳನ್ನ ಅವ್ರು ಸ್ವಂತ ಮಾಡ್ಕೊಳ್ಳೋಕ್ಕೆ, ಅವ್ರ ಕುಟುಂಬಕ್ಕೂ ತಲೆಮಾರಿನವರೆಗೂ ಸ್ವಂತ ಮಾಡ್ಕೊಳ್ಳುವಂತೆ ಅವರಿಗೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.